ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಕಾಲಾಯ ತಸ್ಮೈ ನಮಃ. ಕಾಲ ಅಂದ ತಕ್ಷಣವೇ ನಮ್ಗೆ ಜ್ಞಾಪಕ ಬರ್ತಕ್ಕಂಥದ್ದು, ನಾವು ಕಾಲವನ್ನು ನೋಡಬೇಕಾದ್ರೆ ಕಾಲದ ಅಳತೆಯನ್ನು, ಕಾಲಮಾನವನ್ನು ನೋಡೋಕ್ಕೆ ನಮಗೆಲ್ಲರಿಗೂ ಸಹ ಒಂದು ವಿಶೇಷವಾಗಿ ತಕ್ಷಣವೇ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಒಂದು ಕಡೆ ಗಮನ ಕೊಡ್ತಕ್ಕಂಥದ್ದೇ ಗಡಿಯಾರ ಅಥವಾ ವಾಚ್ ಅಂತೀರ, ಗಡಿಯಾರ ಅಂತೀರ. ಈ ಗಡಿಯಾರ ನಮ್ಮ ಕೈಯಲ್ಲಿರ್ತಕ್ಕಂಥ ಗಡಿಯಾರ. ಕೆಲವರು ಬಲಗೈ ಕಟ್ಕೋತಾರೆ, ಕೆಲವರು ಎಡಗೈ ಕಟ್ಕೋತಾರೆ, ಕೆಲವರು ಒಂದು ರಿವರ್ಸ್ ಆಗಿ ಈ ಕಡೆ ನೋಡೋಂಗೆ ಕಟ್ಕೋತಾರೆ, ಕೆಲವರು ಮುಂದೆ ಕಟ್ಕೋತಾರೆ. ಅದಕ್ಕೆಲ್ಲಕ್ಕೂ ಕೂಡ ಅದರದೇ ಆದ ಒಂದು ವೈಜ್ಞಾನಿಕ ಆಧ್ಯಾತ್ಮಿಕವಾದ ಒಂದು ವಿಧಾನಗಳು ಕೂಡ ಅದಕ್ಕೂ ಸಹ ಯಾಕೆ ಅಂತಕ್ಕಂಥದ್ದು ಕೂಡ ಅಲ್ಲಿರುತ್ತೆ. ಅದೇ ರೀತಿ ಇವತ್ತಿನ ದಿವಸ ಗಡಿಯಾರವನ್ನು ಮನೆಗೆ ಎಂಟೈರ್ ನೀವಿರ್ತಕ್ಕಂಥ ಬಾಡಿಗೆ ಮನೆ ಇರ್ಬೋದು, ಫ್ಲ್ಯಾಟ್ ಇರ್ಬೋದು, ಸ್ವಂತ ಮನೆ, ಯಾವುದೇ ಮನೆ, ಆದರೆ ಗಡಿಯಾರವನ್ನು ನಾವು ಸರಿಯಾದ ಜಾಗದಲ್ಲಿ ವಾಸ್ತುವಿನ ರೀತಿ ಇವತ್ತಿನ ದಿವಸ ನೇತು ಹಾಕಿದಾಗ ಅಥವಾ ತೂಗು ಹಾಕಿದಾಗ ಆ ಮನೆಯಲ್ಲಿ ಅನಾರೋಗ್ಯ ಜೊತೆಗೆ ಕಾಲವೂ ಕೂಡ, ಏಕೆಂದರೆ ನಮಗೆ ಏನೋ ಒಂದು ಸಮಯ ನಡೀತಾ ಇದೆ, ಆದರೆ ಅದು ಒಂದು 2 ನಿಮಿಷ ಹಿಂದೆ ಮುಂದೆ ತೋರಿಸ್ತಾ ಇದೆ, ಅಥವಾ ಒಂದು ಅರ್ಧ ಗಂಟೆ ಮುಂದೆ ತೋರಿಸ್ತಾ ಇದೆ, ಅಥವಾ ನಿಂತೋಗಿರೋ ವಾಚ್ ಇರ್ಬೋದು, ಅಥವಾ ವಾಚ್ ವಿಕಾರವಾಗಿರ್ತಕ್ಕಂಥ ವಾಚ್ಗಳನ್ನು, ಗಡಿಯಾರಗಳನ್ನು ಮನೆಯಲ್ಲಿ ಹಾಕಬಾರ್ದು. ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದೇ ಹೆಚ್ಚು ಪ್ರಾಶಸ್ತ್ಯ. ಸಾಧ್ಯವಾದಷ್ಟು ಬಿಳುಪಿರ್ತಕ್ಕಂಥ ಒಂದು ಗಡಿಯಾರಗಳನ್ನು, ಬಿಳುಪು ಒಳಗಡೆ ಆ ಗಡಿಯಾರದ ಒಳಗಡೆ ಸ್ವಲ್ಪ ಬಿಳಿಯ ಬಣ್ಣ ಇರತಕ್ಕಂಥ ಗಡಿಯಾರಗಳು ಮನೆಗೆ ಶ್ರೇಷ್ಠವಾಗಿರುತ್ತೆ. ಇನ್ನು ಮಿಕ್ಕ ಅವರವರ ಮನಸ್ಸಿಗೆ ತಕ್ಕ ಹಾಗೆ ನಿಮ್ಮಿಷ್ಟ ಹಾಕ್ಕೋಬೋದು. ಆದರೆ ಕಪ್ಪು ಕೂಡ ಕೆಲವು ಸಾರಿ ಏನಾಗುತ್ತೆ, ಅದು ದೃಷ್ಟಿಗೆ ಅದು ಬಹಳಷ್ಟು ಶುಭ ಕೂಡ ಆಗಿರುತ್ತೆ. ಆದರೆ ಕೆಂಪು ಬಣ್ಣದ ಒಂದು ಗಡಿಯಾರಗಳು ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಗಡಿಯಾರವನ್ನು ನಾವು ಕಾಲಾಯ ತಸ್ಮೈ ನಮಃ ಅಂತಕ್ಕಂಥ ಒಂದು ಸಂದರ್ಭಕ್ಕನುಸಾರವಾಗಿ ಪ್ರತಿ ವಿಷಯದಲ್ಲೂ ಕೂಡ ನಮ್ಮ ಜೀವನ ಮುಂದಕ್ಕೆ ಹೋಗ್ತಕ್ಕಂಥದ್ದು, ನಮಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಕುಟುಂಬದಲ್ಲಿ ಅಥವಾ ಆ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು, ಲಹರಿಗಳನ್ನು ಆಹ್ಲಾದಿಸ್ತಕ್ಕಂಥದ್ದು, ಆಕರ್ಷಿಸ್ತಕ್ಕಂಥದ್ದು ಗಡಿಯಾರ ಆಗಿರುತ್ತೆ. ಇನ್ನು ಗಡಿಯಾರದ ವಿಕಾರದ ಗಡಿಯಾರಗಳಿರ್ಬೋದು, ವಿಚಿತ್ರದ ಗಡಿಯಾರಗಳು, ಕೆಲವು ಗೋಳಾಕಾರವಾಗಿರ್ತಕ್ಕಂಥದ್ದು, ಕೆಲವು ಚೌಕಾಕಾರವಾಗಿರ್ತಕ್ಕಂಥದ್ದು. ಆದರೂ ಕೂಡ ಇವತ್ತು ಇಲ್ಲಿ ನಮಗೆ ಒಂದು 3 ಪ್ರಶ್ನೆ ಉದ್ಭವಿಸುತ್ತೆ. ಒಂದು, ಈ ಗಡಿಯಾರಗಳನ್ನು ಎಲ್ಲಿ ಹಾಕ್ಕೋಬೇಕು, ಮನೆಯಲ್ಲಿ ಎಲ್ಲಿ ಸರಿಯಾಗಿ ಹಾಕ್ಕೋಬೇಕು, ಯಾವ ದಿಕ್ಕನ್ನು ಗಡಿಯಾರ ನೋಡಬೇಕು, ಮತ್ತು ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ನಾವು ಇಡೋದ್ರ ಜೊತೆಗೆ ಆ ಗಡಿಯಾರವನ್ನು ನೀವೀಗ ಎಷ್ಟೋ ಸರಿ ಹಿಂದಿನ ಕಾಲದಲ್ಲಿ ಏನಾಗ್ತಾಯಿತ್ತು, ಆ ಗಡಿಯಾರದಲ್ಲಿ ಒಂದು ಗಂಟೆಯ ಸೌಂಡ್ ಬರ್ತಾಯಿತ್ತು, ಅದು ಕೂಡ ಮನೆಗೆ ಶುಭ ಅಂತೂ ಕೂಡ ಇತ್ತು. ಇವತ್ತಿನ ದಿವಸ ವಾಸ್ತುವಿನ ಪ್ರಕಾರ ಗೋಡೆ ಗಡಿಯಾರವನ್ನು ಎಲ್ಲಿ ತೂಗು ಹಾಕಬೇಕು ಅಂದರೆ, ಯಾವಾಗಲೂ ಅಷ್ಟೇ ಯಾವುದೇ ನಿಮ್ಮ ಬೆಡ್ರೂಮ್ ಇರ್ಬೋದು, ಹಾಲ್ ಇರ್ಬೋದು, ಅಥವಾ ಸೆಪರೇಟ್ ರೂಮುಗಳಿರ್ಬೋದು, ಇನ್ನೊಂದು ಹೋಮ್ ಥಿಯೇಟ್ರ್ ಇರ್ಬೋದು, ಅಥವಾ ನಿಮ್ಮ ಮನೆಯ ಪಾರ್ಕಿಂಗ್ ಇರ್ಬೋದು, ಅಥವಾ ನಿಮ್ಮ ಕಚೇರಿ ಇರ್ಬೋದು, ಎಲ್ಲೇ ಹಾಕ್ಕೊಂಡ್ರೂ ದಕ್ಷಿಣದ ದಿಕ್ಕಿನ ಗೋಡೆಗೆ ಗಡಿಯಾರವನ್ನು ಹಾಕ್ಕೊಳ್ಳೋದು, ದಕ್ಷಿಣದ ಗೋಡೆಗೆ ಗಡಿಯಾರವನ್ನು ಹಾಕ್ಕೊಳ್ಳೋದ್ರಿಂದ ನೀವು ಹಾಕ್ಕೊಳ್ಳೋದ್ರಿಂದ ಕಷ್ಟಗಳನ್ನು ಅನುಭವಿಸ್ತೀರಿ. ದಕ್ಷಿಣದ ದಿಕ್ಕಿಗೆ ಗೋಡೆ ಗಡಿಯಾರಗಳನ್ನು ಹಾಕಬಾರ್ದು. ಬಾಗಿಲ ಮೇಲೆ ಗೋಡೆ ಗಡಿಯಾರವನ್ನು ಹಾಕಬಾರ್ದು. ಆ ಗೋಡೆ ಗಡಿಯಾರದ ಕೆಳಗಡೆ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ನೀವು ಆ ಬಾಗಿಲ ಮೇಲೆ ನೀವು ನೋಡೋಕ್ಕೆ ಚಂದವಾಗಿರುತ್ತೆ ಅಂತ ಹಾಕ್ಬಿಡ್ತೀರಾ, ಅದ್ರ ಕೆಳಗಡೆ ಓಡಾಡಬೇಡಿ, ನಿಮ್ಮ ಮಾನಸಿಕ ಲಹರಿಗಳು ಕೂಡ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಅಂತ ಎಷ್ಟೋ ಜನರಿಗೆ ಹೇಳ್ತೀವಿ. ಬಾಗಿಲಿನ ಮೇಲೆ, ಯಾವ ಬಾಗಿಲ ಮೇಲೂ ಕೂಡ ಯಾವುದಕ್ಕೂ ಸಹ ಗಡಿಯಾರವನ್ನು ಹಾಕಬಾರ್ದು. ದಕ್ಷಿಣಕ್ಕೆ ಹಾಕಬಾರ್ದು. ಪೂರ್ವ ಮತ್ತು ಉತ್ತರಕ್ಕೆ ಶುಭವಾಗಿರುತ್ತೆ. ಪೂರ್ವದ ಗೋಡೆಗೆ, ಉತ್ತರದ ಗೋಡೆಗೆ ಯಾವಾಗಲೂ ಶುಭವಾಗಿರುತ್ತೆ. ಪಶ್ಚಿಮದ ಗೋಡೆಗೆ ಮಧ್ಯಮ ಫಲ, ದಕ್ಷಿಣದ ಗೋಡೆಗೆ ಕಂಟಕ, ಕಷ್ಟ, ತೊಂದರೆಗಳು ಕೂಡ ಆಗುತ್ತೆ. ಆ ಮನೆಯಲ್ಲಿ ಒಂದು ಯಾವಾಗಲೂ ಸಣ್ಣ ಪುಟ್ಟ ಜಗಳ, ಒಂದು ಸಣ್ಣ ಮಾತು ಹೇಳಿದ್ರೆ ಗಂಡ ಹೆಂಡತಿ ಜೋರು ಜಗಳ ಆಡ್ಬಿಡ್ತಾರೆ. ತಂದೆ ಮಕ್ಕಳ ಜಗಳ, ಮಗ ಅಥವಾ ತಂದೆಯ ಜಗಳ, ಅಥವಾ ಮಗಳು ಅಥವಾ ತಾಯಿಯ ಜಗಳ, ಅಥವಾ ಸೊಸೆ ಅಥವಾ ಅತ್ತೆಯ ಜಗಳ, ಅಥವಾ ಅಳಿಯ ಅಥವಾ ಸೊಸೆ, ಈ ಥರ ಆ ಮನೆಯಲ್ಲಿ ಒಂದು ಮಾನಸಿಕವಾಗಿ ಹಿಂಸೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಮುಖ್ಯದ್ವಾರ, ಸಿಂಹದ್ವಾರದ ಆಸುಪಾಸಿನಲ್ಲಿ ಈ ಒಂದು ಗೋಡೆ ಗಡಿಯಾರ ಇರಬಾರದು. ಸಿಂಹದ್ವಾರದ ಅಕ್ಕಪಕ್ಕ, ಈ ಕಡೆ ಆ ಕಡೆ ಎಲ್ಲೂ ಸಹ ಈ ಒಂದು ಗೋಡೆ ಗಡಿಯಾರವನ್ನು ಹಾಕಬೇಡಿ. ಇದರಿಂದ ಏನಾಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಸಾಧ್ಯವಾದಷ್ಟು ಪೂರ್ವದ ದಿಕ್ಕಿಗೆ, ಉತ್ತರದ ದಿಕ್ಕಿಗೆ ಗೋಡೆ ಗಡಿಯಾರಗಳನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಶುಭವಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.